ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 8,000 ಆದರೂ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು 12,000 6 ಕಂತುಗಳು. ಆದರೆ ಈಗ ಸದ್ಯಕ್ಕೆ ಸತತವಾಗಿ ರಿಲೀಸ್ ಆಗ್ತಕ್ಕಂಥದ್ದು 24, 25 ಹಾಗೂ 26 ಮತ್ತು 27ನೇ ಕಂತಿನ ಹಣ ಒಟ್ಟೊಟ್ಟಿಗೆ ರಿಲೀಸ್ ಆಗಬೇಕಾಗಿದೆ. ಸತತವಾಗಿ ಬಿಡುಗಡೆ ಆಗಬೇಕಾಗಿದೆ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈ ಒಂದು ಬಿಗ್ ಅಪ್ಡೇಟ್ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ 4 ಕಂತುಗಳ ಬಗ್ಗೆ ಏನು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಕೊಟ್ಟಿದ್ದಾರೆ. ಸತತವಾಗಿ 6 ಕಂತುಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. ಅದರಲ್ಲಿ 4 ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ಮೊದಲು ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾಕೆ ಈ 4 ಕಂತುಗಳು, ಇನ್ನೆರಡು ಕಂತುಗಳು ಯಾವಾಗ ಬರುತ್ತೆ, ಮತ್ತು ಈಗ ಉಳಿದಂತಹದ್ದು 4 ಕಂತುಗಳು ಮಾತ್ರ ಅಂತ ನೀವು ಅಂದ್ಕೊಂಡಿರ್ಬೋದು. ಇಲ್ಲ, 6 ಕಂತುಗಳು, ಇನ್ನೆರಡು ಕಂತುಗಳು ಯಾವುವು ಅನ್ನುವಂಥದ್ದನ್ನು ನಾನು ನಿಮಗೆ ಬಿಡಿಸಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಬರಬೇಕು. ಜೊತೆಗೆ ಅಕ್ಟೋಬರ್ ತಿಂಗಳ 25ನೇ ಕಂತಿನ ಹಣ, ಜೊತೆಗೆ 26ನೇ ಕಂತಿನ ಹಣ, ನವೆಂಬರ್ ತಿಂಗಳ ಹಣ ಬಿಟ್ಟರೆ ಡಿಸೆಂಬರ್ದು ಅಂದರೆ ಹೋದ ಡಿಸೆಂಬರ್ ತಿಂಗಳ ಹಣ ಜಮಾ ಆಗಬೇಕು. ಇದು 27ನೇ ಕಂತಿನ ಹಣ. ಈ 4 ತಿಂಗಳ ಹಣ ಸತತವಾಗಿ ಬಿಡುಗಡೆ ಆಗ್ತಾ ಇದೆ. ಇದನ್ನು ಹೊರತುಪಡಿಸಿ ಇನ್ನು 2 ಕಂತುಗಳು ಯಾವ ಬರಬೇಕಾಗಿದೆ ಅಂತ ನೀವು ಕೇಳಬಹುದು. 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಿಮಗೆ ಹಾಕಿಲ್ಲ, ಅದು ನಿಮಗೆ ಗೊತ್ತೇ ಇಲ್ಲ ಈಗ. ಯಾಕಂದರೆ ದುಡ್ಡನ್ನು ಈಗ ರಿಲೀಸ್ ಮಾಡ್ತಾ ಹೋದರೆ ಸಾಕು, ಹಿಂದಿನ ಕಂತುಗಳನ್ನು ನಾವು ಮರೆತು ಬಿಡ್ತೀವಿ. ಸೊ ಅದೇ ರೀತಿ ಇಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಸೊ ನಮಗೆ ನೆನಪಿದೆ, ಆದರೆ ನಿಮಗೆ ಅದನ್ನು ಕ್ಲಿಯರಿಟಿ ಕೊಟ್ಟು ಏನು ಮಾಡೋದು, ಸರ್ಕಾರ ರಿಲೀಸ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ನಾವು ಕೂಡ ಸುಮ್ಮನಾಗಿದ್ವಿ. ಆದರೆ ಸರ್ಕಾರಕ್ಕೆ ಈಗ BJP ನಾಯಕರು ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಹೌದು, ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಹಾಕಿ ಈ 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ. ಯಾಕೆ ಈ 4 ಕಂತುಗಳು ಕೂಡ ಪೆಂಡಿಂಗ್ ಉಳಿದಿದ್ದಾವೆ. ಹೀಗೆ ಪ್ರತಿಯೊಂದು ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದ್ರಿ. 1 ಕಂತನ್ನು ಹಾಕ್ತೀರಿ, 2, 3 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತೀರಿ. ಈ ರೀತಿ ಜಮಾ ಮಾಡಿದ್ದೆ ಆದರೆ ಮಹಿಳೆಯರಿಗೆ ದುಡ್ಡನ್ನು ಜಮಾ ಮಾಡ್ದಂಗಾದರೂ ಆಗತ್ತಾ? ಈ ಯೋಜನೆಗಳನ್ನು ನಡೆಸಿದಂಗಾದರೂ ಆಗತ್ತಾ? ನುಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೇ ಹೇಳೋದಲ್ಲ, ಅದನ್ನು ಮಾಡಿ ತೋರಿಸಬೇಕು ಅಂತ ಇಲ್ಲಿ BJP ನಾಯಕರು ಟೀಕೆಯನ್ನು ಮಾಡ್ತಾರೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅದನ್ನು ಹೇಳ್ತಾರೆ. ಸುಮಾರು 5,000 ಕೋಟಿಯಷ್ಟು ಫಂಡನ್ನು ಹಾಗಾದರೆ ನೀವು ನುಂಗ ಹಾಕಿದ್ರಾ? ನಿಮ್ಮ ಸರ್ಕಾರ ನುಂಗಿತ್ತಾ? ಹಾಗಾದರೆ 5,000 ಕೋಟಿ ಹಣ ಎಲ್ಲೋಯ್ತು? ಇದೆಲ್ಲ ಪ್ರಶ್ನೆಗಳು ಕೂಡ ಅಲ್ಲಿ ಹಾಕ್ತಾರೆ. ಇದಕ್ಕೆ ಉತ್ತರವನ್ನು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾರೆ. ಅಂದರೆ ಈ ಡಿಲೇ ಆಗಿದೆ ಅಲ್ವಾ, ಡಿಲೇ ಯಾಕಾಗಿದೆ ಅಂತ ಉತ್ತರ ಕೂಡ ಕೊಡ್ತಾರೆ. ಹಣಕಾಸು ಇಲಾಖೆಗೆ ಇವರು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾರಂತೆ. ಆದರೆ ಹಣಕಾಸು ಇಲಾಖೆಯಿಂದ ದುಡ್ಡು ಬರಬೇಕಂದ್ರೆ ಒಂದು ಸ್ವಲ್ಪ ತಡವಾಗುತ್ತಂತೆ. ಅಂದರೆ ಹಣ ಬರಲಿಕ್ಕೆ ನೋಟಿಸ್ ಕಳಿಸಿರ್ತಾರೆ, ಆದರೆ ಹಣಕಾಸು ಇಲಾಖೆ ಆ ತಿಂಗಳು ದುಡ್ಡೇ ಕಳಿಸುವುದಿಲ್ವಂತೆ. ಮತ್ತು ನೆಕ್ಸ್ಟ್ ತಿಂಗಳು ಅಥವಾ ಇನ್ನು ಮುಂದಿನ ತಿಂಗಳು ಈ ರೀತಿ ಕಳಿಸ್ತಾ ಇದೆ ಅಂತ. ಹೀಗಾಗಿ ಅವರಿಗೆ ಏನಾಗ್ತಾ ಇದೆ ಅಂದರೆ ದುಡ್ಡು ಸರಿಯಾಗಿ ಬರದ ಕಾರಣಕ್ಕಾಗಿ ದುಡ್ಡನ್ನು ಇಲ್ಲಿ ಮಹಿಳೆಯರ ಖಾತೆಗೆ ಜಮಾ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇದೊಂದು ಕಾರಣವನ್ನು ಹೇಳಿದ್ದಾರೆ. ಜೊತೆಗೇ BJP ನಾಯಕರ ಆಕ್ರೋಶವನ್ನು ನೋಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಸಿಟ್ಟು ಬರೋದು ಸಹಜನೇ. ಯಾಕಂದರೆ ಯಾರೇ ಅವರ ಯೋಜನೆ ಆಗಿರಲಿ ಅಥವಾ ಈಗ ಸರಿಯಾಗಿ ಕೊಡಲಿಲ್ಲ ಅಂದರೆ ಏನಾದರೂ ಮಾತನಾಡಿದ್ರೆ ಅವರಿಗೆ ಸಹಜವಾಗಿ ಸಿಟ್ಟು ಬರೋದೇನೆ. ಈಗ BJPಯಲ್ಲಿ ಅಂದರೆ ಈಗ ಮಹಾರಾಷ್ಟ್ರದಲ್ಲಿ BJPಯೇ ಕೂಡ ಲಾಡ್ಲಿ ಬೆಹನ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮನ್ನು ತಂದಿದೆ. ಅದರಲ್ಲಿ ಕೂಡ ಈಗ 1,000 ಅಥವಾ 2,000 ತನಕ ದುಡ್ಡನ್ನು ಕೊಡ್ತಾರೆ. ಸೊ ಆ ದುಡ್ಡನ್ನು ನೀವು ಒಂದೊಂದು ತಿಂಗಳು ಹಾಕ್ತೀರಿ, 2 ತಿಂಗಳು ಪೆಂಡಿಂಗ್ ಉಳಿಸಿದ್ರಿ, ನಿಮ್ಮದು ಕೂಡ ನೀವು ನೋಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ BJP ನಾಯಕರು ಹೇಳಬಲ್ಲರು, ಈಗ ಚಳಿಗಾಲದ ಅಧಿವೇಶನ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಚಳಿಗಾಲದ ಅಧಿವೇಶನ ಇದು. ಸೊ ಹಾಗಾಗಿ ನಾವು ಕರ್ನಾಟಕ ರಾಜ್ಯದ ಬಗ್ಗೆ ಮಾತ್ರ ಇಲ್ಲಿ ಚರ್ಚೆ ಮಾಡಬೇಕು. ಇನ್ನೊಂದು ಮಹಾರಾಷ್ಟ್ರದಲ್ಲಿ ನಾವೇನು ಹೋಗಿ ಅಭಿವೃದ್ಧಿ ಮಾಡೋಕ್ಕಾಗತ್ತಾ? ಅವರೇ ಮಾಡ್ಕೊಳ್ಬೇಕಲ್ವ, ಅವ್ರು ಮಾಡ್ಕೊಳ್ತಾರೆ. ನಮ್ಮ ರಾಜ್ಯದಲ್ಲಿ ಜನರಿಗೆ ಏನು ಸಿಗ್ತಾ ಇದೆ, ಏನು ಸಿಗ್ತಾ ಇಲ್ಲ, ಏನು ತೊಂದರೆ ಉಂಟಾಗಿದೆ, ಅದರ ಬಗ್ಗೆ ನಾವು ಮಾತನಾಡ್ತೀವಿ. ಅದಕ್ಕೋಸ್ಕರ ನೀವು ಇಲ್ಲಿಯ ಒಂದು ಸಮಸ್ಯೆಯ ಬಗ್ಗೆ ಮಾತನಾಡಿ ಅಂತಲೂ ಕೂಡ BJP ನಾಯಕರು ಹೇಳಿದ್ದಾರೆ. ಸೊ ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ಕಂತುಗಳು ಅವರ ಗಮನಕ್ಕೆ ಇರಲಿಲ್ಲ. ಅದರ ಬಗ್ಗೆ ವೆರಿಫಿಕೇಷನ್ ಕೂಡ ಮಾಡಿದ್ದಾರೆ. ವೆರಿಫಿಕೇಷನ್ ಮಾಡಿದ ತಕ್ಷಣ ಅದರೊಳಗೆ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು ಅವರ ಗಮನಕ್ಕೆ ಬಂದಿತ್ತು. ಹೌದು, ಆ 2 ಕಂತುಗಳು ಪೆಂಡಿಂಗ್ ಉಳಿದಿರೋದ ಬಗ್ಗೆ ಗಮನಕ್ಕೆ ಬಂದ ತಕ್ಷಣ ಆಮೇಲೆ ಹೇಳ್ತಾರೆ, ಈ 2 ಕಂತುಗಳು ಹೌದು ಪೆಂಡಿಂಗ್ ಉಳಿದಿದೆ. ಸೊ ಇದನ್ನು ನಮ್ಮ ಗಮನಕ್ಕೆ ಇರಲಿಲ್ಲ, ಇದನ್ನು ವೆರಿಫೈ ಮಾಡಿದ ತಕ್ಷಣ ಈಗ ನಮಗೆ ಗೊತ್ತಾಗಿದೆ, ಬೆಳಕಿಗೆ ಬಂದಿದೆ. ಸೊ ಈ 2 ಕಂತುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿ, ಜೊತೆಗೆ ಮುಂದಿನ ದಿನ ಈ ಒಂದು
ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದೆ ಕ್ಷಮಿಸ್ವಿ ಅಂತ ಇದನ್ನು ಕೂಡ ಕೇಳಿದ್ದಾರೆ. ಹೌದು ಸ್ನೇಹಿತರೆ, ಇಷ್ಟೆಲ್ಲ ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಈ ಬಾರಿ ಆಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಬಹಳಷ್ಟು ಚರ್ಚೆ ಆಗಿದೆ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ದುಡ್ಡು ಬರದೇ ಇರುವಂತಹ ಕಾರಣಕ್ಕಾಗಿ BJP ನಾಯಕರು ನಿಮ್ಮ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಸೊ ನೀವು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರಿ. ಅಲ್ಲಲ್ಲಿ ಒಂದು ಸ್ವಲ್ಪ ಮಹಿಳೆಯರು ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ನ್ಯೂಸ್ ಸರ್ ಎಲ್ಲೆಲ್ಲಿ ಹೋಗಿರ್ತಾರೆ ಅಲ್ಲೆಲ್ಲವೂ ಕೂಡ ನೀವು ಆಕ್ರೋಶವನ್ನು ವ್ಯಕ್ತಪಡಿಸಿದಿರಿ. ಯಾಕಂದರೆ ದುಡ್ಡು ಸರಿಯಾಗಿ ಜಮಾ ಆದರೆ ಆಕ್ರೋಶ ವ್ಯಕ್ತಪಡಿಸೋದಾಗೋದಿಲ್ಲ. ಆದರೆ ಇನ್ನು ಸರಿಯಾಗಿ ಜಮಾ ಆಗಲಿಲ್ಲ ಅಂದರೆ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಪ್ರತಿಭಟನೆ ಮಾಡಿದ್ರೆ ಮಾತ್ರ ಸರ್ಕಾರ ಬಗ್ಗೋದು. ಇದು 16ನೇ ಕಂತಿನಲ್ಲಿ ಕೂಡ ಆಗಿತ್ತು. ಯಾಕಂದರೆ ಸರಿಯಾಗಿ ದುಡ್ಡು ಜಮಾ ಮಾಡಿರಲಿಲ್ಲ. ಅಲ್ಲಿ ಕೂಡ ಈ ರೀತಿ ಆಕ್ರೋಶ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಕೊಪ್ಪಳದಲ್ಲಾಗಿರಲಿ, ಹೀಗೆ ಹುಬ್ಬಳ್ಳಿಯಲ್ಲಿ ಆಗಿರಲಿ, ಹೀಗೆ ಅನೇಕ ಕಡೆ ಪ್ರತಿಭಟನೆಗಳು ಕೂಡ ನಡೆದ ಮೇರೆಗೆ ಸರ್ಕಾರ ಮತ್ತೆ ದುಡ್ಡನ್ನು ರಿಲೀಸ್ ಮಾಡಿತ್ತು. ಈಗ ಸದ್ಯಕ್ಕೆ ಕಣ್ಣು ತೆಗೆದಿದೆ ಅಂತಲೇ ಹೇಳ್ಬೋದು. ಈ 24ನೇ ಕಂತಿನ ಹಣ ಈಗಾಗಲೇ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಬೆಳಗಾವಿ, ವಿಜಯಪುರ, ಹೀಗೆ ಹಲವಾರು ಒಂದು ಫಲಾನುಭವಿಗಳಿಗೆ, ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ ಅಂತ ಹೇಳ್ಬೋದು. ಇನ್ನೂ ಕೂಡ ಜಮಾ ಆಗುತ್ತೆ. ಎಷ್ಟೆಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅವರೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಯಾರೇ ಬಾಕಿ ಉಳಿದಿದ್ರು ಸಹಿತ ಖಂಡಿತವಾಗಲೂ ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ. ಒಂದು ಸ್ವಲ್ಪ ಡಿಲೇ ಆದರೂ ಸಹಿತ ಖಂಡಿತವಾಗಲೂ ಸತತವಾಗಿ ಬಿಡುಗಡೆ ಆಗಲಿದೆ ಅನ್ನುವಂತಹ ಮಾಹಿತಿ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರೀ ನಿಮಗೆ ದುಡ್ಡು ರಿಲೀಸ್ ಆದರೆ ಅಷ್ಟೇ ಅಲ್ಲ, ನಿಮಗೆ ಬರ್ತಾವೋ ಇಲ್ವೋ ಅನ್ನೋಂಥದ್ದನ್ನು ಕೂಡ ತಿಳ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಮತ್ತೆ ರದ್ದಾಗ್ತಾ ಇದ್ದಾವೆ. ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಅಂತೂ ಬಹಳಷ್ಟು ಜನರು ಸಿಕ್ಕಾಕೊಂಡಿದ್ದೀರಿ. ಯಾಕಂದರೆ ನಿಮ್ಮ ಮನೆಯ ಬಳಕೆಗೋಸ್ಕರ ವಾಹನಗಳನ್ನು ಖರೀದಿ ಮಾಡಿರ್ತೀರಿ. ಅದರಲ್ಲಿ ಯೆಲ್ಲೋ ಬೋರ್ಡ್ ಕಾರ್ ಅಂತಲೂ ಕೂಡ ಬರುತ್ತೆ. ಅದರಿಂದ ನೀವು ದುಡಿಮೆಯನ್ನು ಮಾಡ್ತಾ ಇರ್ತೀರಿ. ಹೌದು, ಯೆಲ್ಲೋ ಬೋರ್ಡ್ ಕಾರ್ ಅಂದರೆ ಅದರಿಂದ ನೀವು ದುಡಿಮೆ ಮಾಡಿ, ಬಾಡಿಗೆ ಮಾಡಿ ಮನೆಯನ್ನು ನಡೆಸ್ತಾ ಇರ್ತೀರಿ. ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ. ಇನ್ನು ವೈಟ್ ಬೋರ್ಡ್ ಕಾರ್ ಅಂದರೆ ನಿಮ್ಮ ಮನೆಯ ಉಪಯೋಗಕ್ಕೋಸ್ಕರ ಖರೀದಿ ಮಾಡಿರ್ತೀರಿ. ಈ ರೀತಿ ಯಾರ್ಯಾರ್ದು ವೈಟ್ ಬೋರ್ಡ್ ಕಾರ್ ಇದೆ ಅವರ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಬಹಳಷ್ಟು ಜನರು ವೈಟ್ ಬೋರ್ಡ್ ಕಾರನ್ನು ಖರೀದಿ ಮಾಡ್ತಾ ಇದ್ದೀರಿ, ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಜೊತೆಗೆ ಸರ್ಕಾರಿ ನೌಕರಸ್ಥರು ಕೂಡ ಬಹಳಷ್ಟು ಜನ ಆಗ್ತಾ ಇದ್ದಾರೆ. ಅದರಲ್ಲಿ ಈಗ ಈ ಅಗ್ನಿವೀರ್ ಅನ್ನುವಂಥ ಯೋಜನೆ ಏನು ಆರ್ಮಿ ಇದೆ ಅಲ್ವಾ, ಸೊ ಈ ಅಗ್ನಿವೀರ್ನಲ್ಲಿ ಬಹಳಷ್ಟು ಜನ ನೌಕರಿಯನ್ನು ಆಗ್ತಾ ಇದೆ, ಯಂಗ್ ಹುಡುಗರದು. ಸೊ ಇದು ಒಂದು ಒಳ್ಳೆಯ ವಿಚಾರಣೆ. ಆದರೆ ಅಂತಹ ಒಂದು ಯಾರು ರೇಷನ್ಸ್ ಕಾರ್ಡ್ಗಳಿಗೆ ಹೆಚ್ಚಾಗಿ ನೌಕರಿಯನ್ನು ಹಿಡಿದಿದ್ದಾರೋ ಅವರೆಲ್ಲರದ್ದು ಕೂಡ ರೇಷನ್ ಕಾರ್ಡ್ ರದ್ದಾಗೋದು ನಿಶ್ಚಿತ. ಯಾಕಂದರೆ ಸರ್ಕಾರಿ ನೌಕರಿ ಇದ್ದಿದ್ದೇ ಆದರೆ ನಿಮಗೆ ವೇತನ ಕೂಡ ಹೆಚ್ಚಿರುತ್ತೆ, ನಿಮ್ಮ ಸಂಸಾರ ಆರಾಮಾಗಿ ನಡೀತಾ ಇರುತ್ತೆ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡು ಅವಶ್ಯಕತೆ ಇರೋದಿಲ್ಲ, ಅದನ್ನು ರದ್ದು ಮಾಡೇ ಮಾಡ್ತಾರೆ. ಉಳಿದಂತಹ ಬಡವರಿಗೆ ಆ ರೇಷನ್ ಕಾರ್ಡನ್ನು ಒದಗಿಸಿ ಕೊಡ್ತಾರೆ. ಹೀಗೆ ಸ್ನೇಹಿತರೆ, ಒಂದೇ ಮನೆಯಲ್ಲಿ 2 3 ರೇಷನ್ಸ್ ಕಾರ್ಡ್ಗಳನ್ನು ಕೂಡ ಹೊಂದಿದ್ರು ಸಹಿತ ಅವುಗಳನ್ನು ಕೂಡ ರದ್ದು ಮಾಡಲಾಗ್ತದೆ. ಕೇವಲ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಮಾತ್ರ ಇಡುತ್ತೆ. ಅದರಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಸರ್ಕಾರಕ್ಕೆ ಅದು ಲಾಸ್ ಆಗ್ತಾ ಇದೆ, ಸರ್ಕಾರದ ವಿರುದ್ಧವಾದ ಚಟುವಟಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದೆ ಸರ್ಕಾರ. ಸೊ ಹಾಗಾಗಿ ಒಂದೇ ರೇಷನ್ ಕಾರ್ಡನ್ನು ಉಳಿಸ್ತದೆ. ಹೀಗೆ ಅನೇಕ ರೂಲ್ಸ್ಗಳನ್ನು ತಂದು ನಿಮಗೆ ದುಡ್ಡು ಕೊಡಬೇಕಾ ಬೇಡವಾ ಅಂತ ಚಿಂತನೆ ಮಾಡಿ ದುಡ್ಡನ್ನು ಕೊಡ್ತಾ ಇದೆ. ಅದರಲ್ಲಿ ವೆರಿಫಿಕೇಷನ್ ಮಾಡಿದ ತಕ್ಷಣ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ದುಡ್ಡು ಹೋಗುವಂಥದ್ದು. ಈ ಒಂದು ಅಪ್ಡೇಟು ನಿಮಗೆ ನಾನು ತಿಳಿಸ್ಬೇಕಾಗಿತ್ತು. ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.